ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಪ್ರಾಬಬಿಲಿಟಿ ಒಂದು ಕ್ವೆಶ್ಚನ್ ತಗೊಂಡು ಸಾಲ್ವ್ ಮಾಡಿದ್ದೀನಿ. ಪ್ರಾಬಬಿಲಿಟಿಯಿಂದ 4 ಮಾರ್ಕ್ಸ್ ಕ್ವೆಶ್ಚನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ 4 ಮಾರ್ಕ್ಸ್ಗೆ ಕೇಳಿರುವಂಥ ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಕ್ವೆಶ್ಚನ್ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಕ್ವೆಶ್ಚನ್ ಪೇಪರ್ ಕನ್ಸಿಸ್ಟಿಂಗ್ ಆಫ್ 15 ಕ್ವೆಶ್ಚನ್ಸ್ ಇನ್ ಟೋಟಲ್. 15 ಕ್ವೆಶ್ಚನ್ ಇದೆ. ಈಚ್ ಕ್ವೆಶ್ಚನ್ ಕ್ಯಾರೀಸ್ ಮಾರ್ಕ್ಸ್ ಈಕ್ವಲ್ ಟು ದ ನಂಬರ್ ಆಫ್ ಕ್ವೆಶ್ಚನ್ಸ್. ಮಾರ್ಕ್ಸ್ ಈಕ್ವಲ್ ಟು ದ ನಂಬರ್ ಆಫ್ ಕ್ವೆಶ್ಚನ್ಸ್ ಅಂದರೆ 15 ಮಾರ್ಕ್ಸು 15 ಕ್ವೆಶ್ಚನ್ಗೆ ಈಕ್ವಲ್ ಟು 15 ಮಾರ್ಕ್ಸ್ ಅಂದರೆ ಒಂದು ಕ್ವೆಶ್ಚನ್ಗೆ 15 ಮಾರ್ಕ್ಸ್ ಅಂತ ಅರ್ಥ. ಇಫ್ ಧನ್ಯ ಆನ್ಸರ್ಸ್ ದ ಫಸ್ಟ್ 4 ಕ್ವೆಶ್ಚನ್ಸ್ ಕರೆಕ್ಟ್ಲಿ, 15 ಕ್ವೆಶ್ಚನಲ್ಲಿ ಫಸ್ಟ್ 4 ಕ್ವೆಶ್ಚನ್ಸ್ನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಮಿಸ್ಸಸ್ ದ ನೆಕ್ಸ್ಟ್ 2 ಕ್ವೆಶ್ಚನ್ಸ್, 4 ಆದಮೇಲೆ 5, 6ನೇ ಕ್ವೆಶ್ಚನ್ಗೆ ಇನ್ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆನ್ಸರ್ಸ್ ಆಲ್ ದ ಸಬ್ಸಿಕ್ವೆಂಟ್ ಕ್ವೆಶ್ಚನ್ಸ್ ಕರೆಕ್ಟ್ಲಿ. ನೆಕ್ಸ್ಟ್ 5th 6th ಕ್ವೆಶ್ಚನ್ ಆದಮೇಲೆ ಉಳಿದಿದ್ದ ಎಲ್ಲ ಕ್ವೆಶ್ಚನ್ಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ದೆನ್ ಫೈಂಡ್ ದ ಟೋಟಲ್ ಮಾರ್ಕ್ಸ್ ಗಾಟ್ ಬೈ ಧನ್ಯ ಯೂಸಿಂಗ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅವ್ರ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ಹೇಗೆ ಅಂದರೆ, ನಾವು ಫಸ್ಟು 15 ಕ್ವೆಶ್ಚನ್ಸ್ ಅಂದರೆ ಪರ್ ಕ್ವೆಶ್ಚನ್ಗೆ ನಾವು ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಕಂಡುಹಿಡಬೇಕು, ಅಂದರೆ ಫೈಂಡ್ ಔಟ್ ಮಾಡಬೇಕು. 15 ಕ್ವೆಶ್ಚನ್ಸ್ ಆ್ಯಂಡ್ ಈಚ್ ಕ್ಯಾರೀಸ್ ಮಾರ್ಕ್ಸ್ ಈಕ್ವಲ್ ಟು ದ ನಂಬರ್ ಆಫ್ ಕ್ವೆಶ್ಚನ್ಸ್. ಮಾರ್ಕ್ಸ್ ಈಕ್ವಲ್ ಟು ದ ನಂಬರ್ ಆಫ್ ಕ್ವೆಶ್ಚನ್ಸ್ ಅಂದರೆ ನಂಬರ್ ಆಫ್ ಕ್ವೆಶ್ಚನ್ಸ್ 15, ಮಾರ್ಕ್ಸ್ ಈಕ್ವಲ್ ಟು ದ ನಂಬರ್ ಆಫ್ ಕ್ವೆಶ್ಚನ್ಸ್ ಅಂದರೆ 15. ಸೊ 15 ಮಾರ್ಕ್ಸ್ ಪರ್ ಕ್ವೆಶ್ಚನ್ ಅಂತ. 1 ಕ್ವೆಶ್ಚನ್ ಈಸ್ ಈಕ್ವಲ್ ಟು 15 ಮಾರ್ಕ್ಸ್. ನೆಕ್ಸ್ಟ್ ಧನ್ಯ ಆನ್ಸರ್ಡ್ ಫಸ್ಟ್ 4 ಕ್ವೆಶ್ಚನ್ಸ್ ಕರೆಕ್ಟ್ಲಿ. 4 ಕ್ವೆಶ್ಚನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಮತ್ತು 2 ಕ್ವೆಶ್ಚನ್ನ ಮಿಸ್ ಮಾಡಿದ್ದಾರೆ. ಅಂದರೆ 4+2 ಅಂದರೆ 6 ಕ್ವೆಶ್ಚನ್ಗೆ ಅವರು ಆನ್ಸರ್ ಮಾಡಿರೋದು. ಇನ್ನು ಉಳಿದಿರೋ 9 ಕ್ವೆಶ್ಚನ್ ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 4+2 6 ಕ್ವೆಶ್ಚನ್ಸ್. 15 - 6 ಅಂದರೆ 9 ಕ್ವೆಶ್ಚನ್ಸ್. ರಿಮೈನಿಂಗ್ ಕರೆಕ್ಟ್ ಆನ್ಸರ್ಸ್ ಯಾವ್ಯಾವ ಕ್ವೆಶ್ಚನಿಗೆ ಎಷ್ಟು ಕ್ವೆಶ್ಚನಿಗೆ ಕೊಟ್ಟಿರೋದು? 9 ಕ್ವೆಶ್ಚನ್ಸ್ಗೆ. ಸೊ ರಿಮೈನಿಂಗ್ ಕರೆಕ್ಟ್ ಆನ್ಸರ್ 9. ಟೋಟಲ್ ಕರೆಕ್ಟ್ ಆನ್ಸರ್ ಫಸ್ಟ್ 4 ಪ್ಲಸ್ ರಿಮೈನಿಂಗ್ 9. ಟೋಟಲ್ ಕರೆಕ್ಟ್ ಆನ್ಸರ್ ಕ್ವೆಶ್ಚನ್ಸ್ ಯಾವುದಾದ್ರು 4 + 9 ಅಂದರೆ 13 ಕ್ವೆಶ್ಚನ್ಸ್ಗೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಸೊ 13 ಕ್ವೆಶ್ಚನಿಗೆ ಆನ್ಸರ್ ಮಾಡಿದ್ದಾರೆ ಅಂದರೆ 1 ಕ್ವೆಶ್ಚನಿಗೆ ನಮಗೆ 15 ಮಾರ್ಕ್ಸ್ ಸಿಗುತ್ತೆ ಅನ್ನೋದಾದರೆ 13 ಕ್ವೆಶ್ಚನ್ಗೆ ಎಷ್ಟು? 13 × 15 ಮಾರ್ಕ್ಸ್ ಪರ್ ಕ್ವೆಶ್ಚನ್ ಈಸ್ ಈಕ್ವಲ್ 195. ಟೋಟಲ್ ಮಾರ್ಕ್ಸ್ ಎಷ್ಟು? ಟೋಟಲ್ ಸ್ಕೋರ್ ಆಫ್ ಧನ್ಯ ಇಸ್ 195. ಇಷ್ಟು ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.